ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನೋಡಿದ್ರಲ್ಲ ಹೊರಗಡೆ ಹೇಗಿದೆ ವೆದರ್ ಅಂತ. ಅಷ್ಟು ಮಳೆ ಜಿನಿ ಜಿನಿ ಅಂತ ಇದೆ, ಅಂದರೆ ತುಂತುರು ಮಳೆ ಥರ ಬರ್ತಾಯಿದೆ, ತುಂಬ ಜೋರಾಗಿ ಬರ್ತಾಯಿಲ್ಲ. ಈ ವೆದರ್ಗೆ ತುಂಬ ಚಳಿ ಚಳಿ ಆಗ್ತಾಯಿದೆ. ಮನೇಲಿ ಅಂದರೆ ಏನಾದ್ರು ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ, ಹೊಟ್ಟೆ ತುಂಬ ಹಸಿವಾಗ್ತಾ ಇರುತ್ತೆ. ಮಕ್ಕಳು ಏನಾದ್ರು ಕೇಳ್ತಾ ಇರ್ತಾರೆ, ಹೊರಗಡೆ ಹೋಗಿ ಏನು ತಂದ್ಕೊಡೋಕ್ಕಾಗಲ್ಲ. ಹಾಗಾಗಿ ಮನೇಲಿ ಈ ರೀತಿಯಾಗಿ ಟ್ರೈ ಮಾಡಿ, ಸ್ನ್ಯಾಕ್ಸ್ ಥರ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಮೊಟ್ಟೆಯಿಂದ ಒಂದು ರೆಸಿಪಿ ಮಾಡೋಣ ಅಂದ್ಬಿಟ್ಟು ಮೊದಲಿಗೆ ಒಂದು 5 ಮೊಟ್ಟೆನ ಬೇಯಕ್ಕಿಟ್ಟಿದ್ದೀನಿ. ಹಾಗೆ ನೋಡ್ತಾ ಇರ್ಬೋದು, ಇಷ್ಟು ಸಾಮಗ್ರಿಗಳನ್ನ ತೊಗೊಂಡಿದ್ದೀನಿ. ಏನು ಬೆಳ್ಳುಳ್ಳಿ ಸ್ಲೈಸು, ಸ್ವಲ್ಪ ಹಸಿರುಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು 2 ಕಡೆ ಕರಿಬೇವನ್ನ ಇಟ್ಕೊಂಡಿದ್ದೀನಿ. ಒಂದು ಕೋಟಿಂಗಿಗೆ ಕೊಡೋಕ್ಕೆ, ಇನ್ನೊಂದು ಫ್ರೈ ಮಾಡೋದಕ್ಕೆ. ಹಾಗೆ 1 ದಪ್ಪ ಆನಿಯನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಜೊತೆಗೆ ಗರಂ ಮಸಾಲ ಮತ್ತು ಚಿಕನ್ ಮಸಾಲ ಫ್ರೈ, ಹಾಗೆ ರೆಡ್ ಚಿಲ್ಲಿ ಸಾಸ್, ಟೊಮೆಟೊ ಸಾಸ್, ಗ್ರೀನ್ ಚಿಲ್ಲಿ ಸಾಸ್, ಸೋಯಾ ಸಾಸ್ ಇಷ್ಟು ತೊಗೊಂಡಿದ್ದೀನಿ. ಜೊತೆಗೆ ಪೆಪ್ಪರ್ ಪೌಡರ್, ಸಾಲ್ಟ್, ಹಚ್ಮೆಣಸಿನ ಪುಡಿ ಇಷ್ಟು ಬೇಕಾಗುತ್ತೆ ಈ ರೆಸಿಪಿ ಮಾಡೋದಕ್ಕೆ. ಹಾಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದೊಂದು ಟೈಮ್ ಮಾಡ್ಕೋಬೋದು ಬಾಯಿ ರುಚಿಗೆ, ಹೊರಗಡೆನೇ ತರಬೇಕು ಅಂತ ಏನಿಲ್ಲ. ಅದ್ರ ಜೊತೆಗೆ 2 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದು ಎರಡು ರೀತಿಯಾಗಿ ಯೂಸ್ ಮಾಡಬೇಕಾಗತ್ತೆ. ಜೊತೆಗೆ ಕಾರ್ನ್ಫ್ಲೋರ್ ಅಷ್ಟೇ, ಬೇಕಿದ್ದವರು ಒಂದು ಅರ್ಧ ಸ್ಪೂನ್ ಅಕ್ಕಿ ಹಿಟ್ಟನ್ನು ಬಳಸ್ಬೋದು. ನಾನಿಲ್ಲಿ ಬಳಸ್ತಾ ಇಲ್ಲ. ಈಗ ಮೊಟ್ಟೆ ಚೆನ್ನಾಗಿ ಬೆಂದಿದೆ, ಅದರ ಬಿಳಿ ಭಾಗ ಮತ್ತು ಭಂಡಾರನ ಬೇರೆ ಬೇರೆ ಮಾಡ್ಕೋಬೇಕು. ಈಗ ನಾನು ಹೇಗೆಲ್ಲ ಮಾಡ್ತೀನಿ ನೀವೇ ನೋಡ್ತಾ ಹೋಗಿ.
ಮಾನ್ಸೂನ್ ಅಂದರೆ ಲೈಕ್ ರೈನಿ ಟೈಮಲ್ಲಿ ತಿನ್ನೋದಕ್ಕೆ ಬಿಸಿ ಬಿಸಿಯಾಗಿ ಸಾಸಲ್ಲಿ ಚೆನ್ನಾಗಿ. ಥ್ಯಾಂಕ್ ಯು ಮಮ್ಮಿ. ನೋಡಿದ್ರಲ್ಲ, ಈ ಮಾನ್ಸೂನ್ ಸೀಸನ್ಗೆ ಮಾಡಿಸಿದಂಥ ಸ್ನ್ಯಾಕ್ ರೆಸಿಪಿ ಮೊಟ್ಟೆದು ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಈ ಜಿಟಿ ಮಳೆಯಲ್ಲಿ ಈ ರೀತಿಯಾಗಿ ಏನಾದರೂ ತಿನ್ನಬೇಕು ಅನಿಸುತ್ತೆ. ನಿಮ್ಮ ಮನೇಲೂ ಸಹ ಟ್ರೈ ಮಾಡಿ. ನಿಜವಾಗ್ಲೂ ಸಖತ್ತಾಗಿ ಬಂದಿತ್ತು. ಆದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಆದರೆ ಮಕ್ಕಳಿಗೆ ಆರೋಗ್ಯವಾಗಿ ಮನೇಲೇ ಮಾಡಿಕೊಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಟೀ ಜೊತೆಗೆ ಈ ಸ್ನ್ಯಾಕ್ಸ್ ಸಖತ್ತಾಗಿರುತ್ತೆ. ಮಕ್ಕಳಂತೂ ಖುಷಿಪಟ್ಟು ತಿಂತಾರೆ ಅಂತ ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಮಸ್ಕಾರ, ಬಾಯ್.